ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ, ನನ್ನ ವೀಡಿಯೋಸ್ ನೋಡ್ತಿರೋದಕ್ಕೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನಿವತ್ತು ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಸಂಗೀತ ಶೃಂಗೇರಿ ಬಗ್ಗೆ. ಈಗಾಗಲೇ ತುಂಬ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಲೈವ್ ವಿಡಿಯೋ ಮಧ್ಯರಾತ್ರಿ ಪ್ರತಾಪ್ನ ನೆನೆಸ್ಕೊಂಡು ಮತ್ತು ಅವ್ರ ಕ್ಯಾಪ್ಟನ್ ಆಗಿರೋದೆಲ್ಲ ನೆನೆಸ್ಕೊಂಡು ಮಾತಾಡ್ತಿರೋದನ್ನ ಹಾಕಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ನಿನ್ನೆ ನೈಟು ಲೈಟ್ಸ್ ಆಫ್ ಆಗೋದಕ್ಕಿಂತ ಮುಂಚೆ ಸಂಗೀತ ಶೃಂಗೇರಿಯವರು ಪ್ರತಾಪ್ನ ನೆನೆಸ್ಕೊಂಡು ನನ್ನನ್ನು ಮಾತಾಡಿಸ್ತಾ ಇಲ್ಲ, ಏನೋ ನನ್ನ ಟಾಸ್ಕಲ್ಲಿ ತೊಗೊಂಡಿಲ್ಲ ಅಂದ್ಬಿಟ್ಟು ಮಾತಾಡಿಸ್ದಂಗೆ ಇರೋಕ್ಕಾಗುತ್ತಾ, ನಾನು ಬೆಳಿಗ್ಗೆ ಮಾತಾಡ್ಸಿದ್ರು ಕೂಡ ಹ್ಞೂ ಅಷ್ಟೇ ಅವ್ನು ಮಾತಾಡಿದ್ದು ಅಂತ ಎಲ್ಲ ಮಾತಾಡ್ತಾಯಿದ್ರು. ಅವ್ನಿಗೇನಾಗಿದೆಯೋ ಆರೋಗ್ಯದಲ್ಲಿ ಅವ್ನು ಚೆನ್ನಾಗಿದ್ದಾನಾ ಇಲ್ವಾ ಅಂತ ಒಂದು ಸ್ವಲ್ಪನೂ ಕೇರೇ ಇರಲಿಲ್ಲ. ನಾನೆಲ್ಲ ಆಚೆ ಬ್ಯಾಡಾಗಿ ಹೋಗ್ಬಿಡ್ತೀನೋ ಪ್ರತಾಪ್ನ ಸೆಲೆಕ್ಟ್ ಮಾಡ್ದಂಗೆ ಅನ್ನೋದೇ ಅವರು ಇದರಲ್ಲಿ ಎದ್ದು ಹೊಡಿತಾ ಇತ್ತು. ಆದರೆ ಈಗ ಸಡನ್ನಾಗಿ ಮಿಡ್ ನೈಟ್ ಎದ್ಬಿಟ್ಟು ಪ್ರತಾಪ್ ನಾನು ಕ್ಯಾಪ್ಟನ್ ಆಗಿಬಿಟ್ಟಿದ್ದೀನಿ ಅಂತ ಎಲ್ಲ ಮಾತಾಡ್ತಿದ್ದಾರೆ. ನಿಮಗೆ ಸಂಗೀತ ಶೃಂಗೇರಿ ಅವರು ಎಷ್ಟು ಕ್ಲವರ್ ಇದ್ದಾರೆ ಅಂತ ಗೊತ್ತೇ ಇರುತ್ತೆ. ಇದನ್ನು ಅವರು ಬೇಕಾಗೇ ಮಾಡ್ತಾ ಇದ್ರಾ ಮಧ್ಯರಾತ್ರಿಯಲ್ಲಿ 3 ಗಂಟೆಗೆ ಅದು ಎದ್ದು ಅವರಷ್ಟು ಅವರಿಗೆ ಮಾತಾಡಿಕೊಂಡು, ಅದಂತೂ ತುಂಬ ಭಯಾನಕವಾಗಿ ನನಗಂತೂ ಭಯ ಆಯಿತು ವಿಡಿಯೋ ನೋಡಿದಾಗ. ನಿಮ್ಗೇನು ಅನ್ನಿಸ್ತು? ಇದು ಸಂಗೀತ ಅವರು ಜೆನ್ಯೂನ್ ಒಪಿನಿಯನ್ನ ಇಲ್ಲ ಅಂದರೆ ಆಡಿಯನ್ಸ್ಗೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಇದು ತುಂಬ ಫೇಕ್ ಅನ್ನಿಸ್ತು. ಯಾಕಂದರೆ ಈಗಾಗಲೇ ಅವ್ರಿಗೆ ಒಂದು ಸ್ವಲ್ಪ ಹಿಂಟ್ ಅಂತೂ ಸಿಕ್ಕಿರುತ್ತೆ. ಯಾಕಂದರೆ ಸಂಗೀತ ಶೃಂಗೇರಿ ಅವರು ಎಷ್ಟು ಜಾಣ್ಮೆ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ಮೋಸ್ಟ್ಲಿ ನಾನು ಅವನ್ನ ಸೆಲೆಕ್ಟ್ ಮಾಡಿಲ್ದಿದ್ದು ಆಚೆ ಪೋರ್ಟ್ರೇ ಆಗ್ತಾ ಇದೆಯೇನೋ. ಯಾಕಂದರೆ ಪ್ರತಾಪ್ ಅವ್ರಿಗೆ ಟಾಪ್ ಓಟ್ ಬಿದ್ದಿರೋದು ಕೂಡ ಎಷ್ಟೊಂದು ಸಲ ಟಾಪ್ ಸೇವಿಂಗಲ್ಲಿ ಯಾರಾಗಿದ್ದಾರೆ ಅಂತ ಅಂದಾಗ ಪ್ರತಾಪ್ನು ಸೇವ್ ಮಾಡಿದ್ದಾರೆ. ಶಿಟ್ ನಾನು ಹಿಂಗೆ ಮಾಡಿಬಿಟ್ನಲ್ಲ ಅಂತ ಅವ್ರಿಗೆ ಪಕ್ಕ ಅರಿವಾಗಿರೋದಂತೂ ಗ್ಯಾರಂಟಿ ಅಂತ ಅನ್ನಿಸ್ತು ನನಗೆ ಆ ಲೈವ್ ವಿಡಿಯೋ ನೋಡಿದಾಗ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.